ಕಿಚ್ಚ ಸುದೀಪ್ ಅವರು ಕನ್ನಡದ ಆಸ್ತಿ ಇದ್ದಂಗೆ. ಜನ ಸುಮ್ಮನೆ ಕರೀತಾರ ಕಿಚ್ಚನ ಗೊತ್ತು ಇಡೀ ಭಾರತಕ್ಕೆ ಗೊತ್ತು ಅಂತ. ಇವರು ಒಂಥರ ಲೈಬ್ರರಿ ಇದ್ದಂಗೆ. ಆ ಲೈಬ್ರರಿಯಲ್ಲಿ ಒಳ್ಳೆ ಪುಸ್ತಕಗಳು ಇದಾವೆ. ಅವುಗಳನ್ನು ಒಂದು ಸಲ ಓದಿದ್ರೆ ಸಾಕು, ಒಳ್ಳೆ ಮನುಷ್ಯನಾಗಿ ಒಳ್ಳೆ ಪ್ರಜೆಯಾಗಿ ಈ ಸಮಾಜದಲ್ಲಿ ಬಾಳಬಹುದು. ನಾಡು ನುಡಿ ಭಾಷೆ ವಿಚಾರಕ್ಕೆ ಯಾವನಾದ್ರೂ ಬಂದ್ರೆ ಮೊದಲು ತೊಡೆ ತಟ್ಟಿ ನಿಲ್ತಾರೆ ಹಾಗೂ ದೇಶದ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಸಿನಿಮಾಗಳು ಯಾವನ್ ಬೇಕಾದ್ರೂ ಮಾಡ್ತಾನೆ ಗುರು, ಮ್ಯಾಟ್ರ್ ಅದಲ್ಲ. ಒಬ್ಬ ಭಾರತೀಯನಾಗಿ ಭಾರತದ ನೆಲದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದ್ರೆ ಒಂಚೂರು ದೇಶದ ಮೇಲೆ ಪ್ರೀತಿ ಇರಬೇಕು. ಅದು ಸಿನಿಮಾ ನಟರೇ ಆಗಿರ್ಲಿ, ಸಾಮಾನ್ಯ ಪ್ರಜೆಗಳೇ ಆಗಿರ್ಲಿ. ಈ ಬಾಲಿವುಡ್ ಬೋಳಿ ನನ್ನ ಮಕ್ಕಳು ಅದು ಎಲ್ಲೋ ಬೇರೆ ದೇಶದಲ್ಲಿ ಉಗ್ರರು ದಾಳಿ ಮಾಡಿ ಸಾವಿರಾರು ಜನರನ್ನು ಕೊಂದ್ರೆ ಅದಕ್ಕೆ ರಿಯಾಕ್ಟ್ ಆಗ್ತಾರೆ. ಈ ಅಕ್ಷಯ್ ಕುಮಾರ್, ಈ ಖಾನ್ ಸಾಬಿಗಳ ಸಿನಿಮಾಗಳು ದೇಶಭಕ್ತಿಯ ಕುರಿತು ಸಿನಿಮಾಗಳು ಮಾಡ್ತಾರೆ. ಆದ್ರೆ ಇವರು ದೇಶದ ಯುವಕರಿಗೆ ಬೋಲೋ ಜುಬೋ ಪಾನ್ ಮಸಾಲ ತಿನ್ನಿಸ್ತಾರೆ. ಇಂತ ನನ್ನ ಮಕ್ಕಳು ಎಲ್ಲೋ ಬೇರೆ ದೇಶದಲ್ಲಿ ನಡೆಯುವ ಯುದ್ಧಕ್ಕೆ ನವರಂಧ್ರಗಳಲ್ಲಿ ನೀರು ಸುರಿಸ್ಕೊಂಡು ಗೊಳುವಂತ ಟ್ವೀಟ್ಗಳು, ಪೋಸ್ಟ್ಗಳು ಮಾಡ್ತಾರೆ. ಅದೇ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಿದೆ ಅಂದ್ರೆ ತಿಕ್ಕಕ್ಕೆ ಪ್ಲಾಸ್ಟರ್ ಹಾಕೊಂಡು ಸುಮ್ನೆ ಕೂಡ್ತಾರೆ. ಇಂತ ನನ್ನ ಮಕ್ಕಳೆಲ್ಲ ನಿಜವಾದ ಭಾರತೀಯರು ಅಂದ್ರೆ ನಂಬಕ್ಕಾಗಲ್ಲ. ನಿಜವಾದ ಕನ್ನಡಿಗ ಭಾರತೀಯ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು ಮಾತ್ರ. ಕನ್ನಡ ಚಿತ್ರರಂಗದಲ್ಲಿ ಇವ್ರಿಗಿರುವ ತಾಕತ್ತು, ದಮ್ಮು ಯಾವ ನಟರಿಗೂ ಇಲ್ಲ. ಈ ಹಿಂದೆ ಕಿಚ್ಚ ಸುದೀಪ್ ಅವರು ಪಹಲ್ಗಾಮ್ ಘಟನೆ ಕುರಿತು ರಿಯಾಕ್ಟ್ ಮಾಡಿದ್ರು. ಇದೇ ಒಳ್ಳೆ ಟೈಮು. ಪ್ರತಿಯೊಬ್ಬ ನನ್ನ ಮಕ್ಕಳನ್ನು ಮನೆಗೆ ನುಗ್ಗಿ ಹುಡುಕಿ ಹೊಡಿರಿ ಈ ಪಾಕಿಸ್ತಾನ ನನ್ನ ಮಕ್ಕಳನ್ನ ಅಂತ ಕಿಚ್ಚ ಸುದೀಪ್ ಅವರು ಆ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ರು. ಹಾಗೆ ಟ್ವೀಟ್ ಅನ್ನು ಮೋದಿ ತಾತನಿಗೆ ಟ್ಯಾಗ್ ಮಾಡಿ ತಮ್ಮ ಅಭಿಪ್ರಾಯವನ್ನು ರವಾನೆ ಮಾಡಿದ್ರು. ಈಗ ಕಿಚ್ಚ ಹೇಳ್ದಂಗೆ ಆಯ್ತು. 6 ತಿಂಗಳ ಮುಂಚಿತವಾಗಿ ಪಾಕಿಸ್ತಾನದಲ್ಲಿ ದೀಪಾವಳಿ ಹಬ್ಬ ಶುರುವಾಗಿದೆ. ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡಲು ಪಾಕಿಸ್ತಾನ ಪ್ರಜೆಗಳ ಹತ್ರ ಪಟಾಕಿಗಳು ಇರ್ಲಿಲ್ವಂತೆ. ಅದಕ್ಕೆ ನಮ್ಮ ಮೋದಿ ತಾತ ಇವ್ರಿಗೋಸ್ಕರ ಬಂಪರ್ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನಪ್ಪಾ ಅಂದ್ರೆ ಆಪರೇಷನ್ ಸಿಂಧೂರ. ಭಾರತೀಯ ವಾಯುಸೇನೆ ಯೋಧರು ಪ್ರತಿಯೊಬ್ಬ ಪಾಪಿಗಳಿಗೆ ಸರಿ ಸಮಾನವಾಗಿ ಮಾಂಜಾ ಕೊಡ್ತಿದ್ದಾರೆ. ಯಾರಿಗೂ ಮೋಸನೆ ಆಗದಂತೆ ನೋಡ್ಕೊಳ್ತಿದ್ದಾರೆ. ನಮ್ಮವರು ಕೊಡುವ ಲೇಸರ್ ಟ್ರೀಟ್ಮೆಂಟ್ ಗೆ ಪಾಕಿಗಳು ಪಾಕೊಂಡು ಪಲಾಯನ ಮಾಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಪಹಲ್ಗಾಮ್ ನಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತ ಪ್ರತಿ ದಾಳಿ ಮಾಡ್ತಿದೆ. ಈಗಾಗಲೇ ನಮ್ಮ ಯೋಧರು ಒಬ್ಬೊಬ್ಬರನ್ನು ಅಟ್ಟಾಡ್ಸ್ಕೊಂಡು ಹೊಡಿತಿದ್ದಾರೆ. ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಕಿಚ್ಚ ಸುದೀಪ್ ಅವರು ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಒಬ್ಬ ಭಾರತೀಯನಾಗಿ ಈ ಪವಿತ್ರ ಮಣ್ಣಿನ ಮಗನಾಗಿ ಪಹಲ್ಗಾಮ್ ನಲ್ಲಿ ನಡೆದ ಘಟನೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಇಂದು ನ್ಯಾಯ ಸಿಕ್ಕಿದೆ ಎಂದು ಕಿಚ್ಚ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಭಾರತೀಯ ವಾಯುಸೇನೆಯ ಮುಖ್ಯಸ್ಥರಿಗೆ ಹಾಗೂ ಭಾರತೀಯ ಯೋಧರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ. ಕಿಚ್ಚ ಅಂದ್ರೆ ಹಂಗೆ, ದೇಶದ ವಿಚಾರ ಬಂದ್ರೆ ಮೊದಲಿರ್ತಾರೆ. ಆದ್ರೆ ಕನ್ನಡದ ಕೆಲವು ನಟರು ಮಾತ್ರ ಬಾವಿಯಲ್ಲಿ ಇರುವ ಕಪ್ಪೆಗಳ ರೀತಿ ಇರ್ತಾರೆ. ನಮ್ಮ ಕನ್ನಡದ ಕುಲಪುತ್ರ, 7 ಕೋಟಿ ಅಭಿಮಾನಿಗಳ ಒಡೆಯ, ಉದಯ ಟಿವಿ ಬಾಕ್ಸ್ ಆಫೀಸ್ ಸುಲ್ತಾನ ಜಾಲಹಳ್ಳಿ ಜಲಗಾರ ಅವರು ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ರು ರಿಯಾಕ್ಟ್ ಆಗಲ್ಲ. 3 ಹೊತ್ತು ನಾನು TRP ಕಿಂಗು, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಬಾಯ್ ಬಡ್ಕೊಂತಾನೆ ಇರ್ತಾರೆ. ಆದ್ರೆ ಅವರ ಬಾಕ್ಸ್ ಆಫೀಸ್ ಮಾತ್ರ ಹರಿದು ಊರು ಬಾಗಿಲಾಗಿದೆ. ಸದ್ಯಕ್ಕೆ ಅವರ ಬಾಕ್ಸ್ ಆಫೀಸ್ಗೆ ಪ್ಲಾಸ್ಟರ್ ಹಾಕೊಂಡು ಭದ್ರ ಮಾಡಿಕೊಳ್ಳುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಕಿ ಭಯ್ಯ ಕೂಡ ಡ್ರೀಮ್ ಬಾಯ್ ರಾಕಿ ಭಯ್ಯ ಅಂತಾನೆ ಜನ ಕರೀತಾರೆ. ಟಾಕ್ಸಿಕ್ ಸಿನಿಮಾದ ಮೂಲಕ 3,000 ಕೋಟಿ ಹೊಡೆಯುವ ಪ್ರಯತ್ನದಲ್ಲಿ ನಮ್ಮ ರಾಕಿ ಭಯ್ಯ ಇದ್ದಾರೆ. ದೇಶದಲ್ಲಿ ಯಾವ ಯುದ್ಧ ನಡೆದ್ರೆ ಏನು, ನಾನಂತೂ ಟಾಕ್ಸಿಕ್ ಸಿನಿಮಾ ಮಾಡ್ತೀನಿ, 3,000 ಕೋಟಿ ಹೊಡಿತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ ಈ ನಟರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.